ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ. ಸೊ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಇವಾಗ ಶ್ರಾವಣ ಅಮಾವಾಸ್ಯೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಹೋಗಬೇಕಿತ್ತು ಪೂಜೆಗೆ. ನಾಳೆಗೆ ಹೂ ತರೋಕ್ಕೆ ಹೋಗಿದ್ದೆ. ಚೆನ್ನಾಗಿ ಸಿಕ್ತು ಮಲ್ಲಿಗೆ ಹೂವು. ನೋಡಿ ಗಮ್ಮಂತ ಇದೆ ವಾಸನೆ. ಹಾಗೆ ಇದರ ಜೊತೆಗೆ ನೋಡಿ ಇವಾಗ ಕಾರ್ನ್ ಪಕೋಡ ಮಾಡ್ತಾಯಿದ್ದೀನಿ. ಸೊ ಅದರ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ. ಬನ್ನಿ ಪಕೋಡ ಮಾಡೋಕ್ಕೆ ಶುರು ಮಾಡೋಣ. ಇವಾಗ ಕಾರ್ನ್ ಪಕೋಡ ಮಾಡೋದಕ್ಕೆ ನೋಡಿ ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ನಾನು. ಬೇಯಿಸಿದ್ದೆಲ್ಲ ಹಸಿದೆ. ಇವಾಗ ಇದು ಮೇಲ್ಗಡೆ ಇರೋದೆಲ್ಲ ಕಾರ್ನನ್ನು ತೆಗಿತಾಯಿದ್ದೀನಿ ನೋಡಿ. ಕಟ್ ಮಾಡಿಬಿಟ್ಟು ಈಸಿಯಾಗಿ ಬರುತ್ತೆ. ಬೆಳಿಗ್ಗೆ ಮನೆಯಿಂದ ಮಾಡ್ಕೊಂಡಾಗೂ ಚೆನ್ನಾಗಿ ಬರುತ್ತೆ. ಸೊ ಎಲ್ಲಿವರೆಗೂ ಅದು ಮೆತ್ತಗೆ ಅನ್ನೋ ಪಾರ್ಟ್ ಬರುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ತಗೊಳ್ಳಿ. ಬೇಗ ಈಸಿಯಾಗಿ ಬಂದುಬಿಡುತ್ತೆ. ಸೊ ಎಲ್ಲನೂ ನೀಟಾಗಿ ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ. ಸೊ ಎಲ್ಲನೂ ಆಯಿತು. ಇವಾಗ ಎಷ್ಟು ಬಂದಿದೆ ನೋಡಿ ಒಂದು ಕಾರ್ನಿಂದ. ಇದಕ್ಕೆ ನೋಡಿ ಅಕ್ಕಿ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. 2 ಸ್ಪೂನ್ ಇದು. 1 ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಕಾಳು ಪೌಡರ್ ನೋಡಿ ಒಂದು ಅರ್ಧ ಚಮಚ, ಸ್ವಲ್ಪ ಒಂದು 1/4 ಚಮಚದಷ್ಟು ಗರಂ ಮಸಾಲ, ಖಾರದ ಪೌಡರ್ ನೋಡಿ 2 ಚಮಚ, ಒಂದು 1/4 ಚಮಚದಷ್ಟು ಸಕ್ಕರೆ, ಕರಿಬೇವು ನೋಡಿ ಒಂದು 8-10 ಹೆಸರು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾರೆ. ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕೊತ್ತಂಬರಿ, ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ. ಸ್ವಲ್ಪ ಡ್ರೈ ಮಿಕ್ಸ್ ಆದಮೇಲೆ ನೋಡಿ ಅದಕ್ಕೆ ಎಷ್ಟು ಅವಶ್ಯಕತೆ ಬೀಳುತ್ತೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಅಳಕಾಗಿ ಮಾಡ್ಕೋಬೇಡಿ. ಸೊ ಜಾಸ್ತಿ ನೀರು ಹಾಕಬೇಡಿ, ಎಷ್ಟು ಹಿಡಿಸುತ್ತೋ ಮಾಡಿಕೊಂಡು ಹಾಕಿ. ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ನೋಡಿ. ಇಷ್ಟ ಆದರೆ ಪಿಜ್ಜಾ ಹೆಂಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಎಣ್ಣೆ ಕಾದಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಯಾವ ಆಕಾರಕ್ಕೆ ಬೇಕು ಶೇಪಿಗೆ ಬೇಕು ಮಾಡಿಕೊಂಡು ಇಟ್ಕೊಳ್ಳಿ. ಚೆನ್ನಾಗಿದೆ. ಸೊ ನೋಡಿ, ನೀವು ಇದನ್ನೇ ಬೇಕಿದ್ದರೆ ಮಂಚೂರಿ ಥರ ಒಗ್ಗರಣೆ ಹಾಕ್ಕೊಂಡು ಕಾರ್ನ್ ಮಂಚೂರಿನೂ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟರಲ್ಲಿ ಡಿಫರ್ ಆಗುತ್ತೆ. ಅಲ್ಲಿ ನಾವು ಇದು ಮೈದಾ ಹಿಟ್ಟು ಅದೆಲ್ಲ ಬಳಸ್ತೀವಿ. ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಬಳಸ್ತೀವಿ. ಕಾರ್ನ್ ಮಂಚೂರಿ ಅದು ಚೆನ್ನಾಗಿರುತ್ತೆ.
ಸ್ವೀಟ್ ಕಾರ್ನಲ್ಲಿ ಇದು ನಾನು ತೋರಿಸ್ತಾ ಇರೋದು ಇವಾಗ ಒಂದು 3ನೇ ಐಟಮು. ಒಗ್ಗರಣೆ ಹಾಕ್ಬಿಟ್ಟು ತಿನ್ಬೋದು, ಕುದಿಸ್ಬಿಟ್ಟು ಈ ರೀತಿ ಪಕೋಡ ಮಾಡಿಬಿಟ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಒಂದು ಸಲ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಸೋಡಾದು ಏನೂ ಬಳಸಿಲ್ಲ. ಸೊ ನೋಡಿ, ಇದಾಗಿದೆ, ತೆಗಿತಾ ಇದ್ದೀನಿ ನೋಡಿ. ನೋಡಿ, ಪಕೋಡ ರೆಡಿ. ಸ್ನೇಹಿತರೆ ನೋಡಿ, ಕಾರ್ನ್ ಪಕೋಡ ರೆಡಿ. ಅದ್ರ ಜೊತೆ ಸಾಸು ಅಲ್ಲಿ ನೋಡಿ ನನ್ನ ಮಗನ ಕೆಲಸ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ತುಂಬಾ ರುಚಿಯಾಗಿತ್ತು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ.